ನೋಡಿ, ಈಗಾಗಲೇ ನಾನು ಈ ರಾಣಿಜರಿ ವ್ಯೂ ಪಾಯಿಂಟ್ಗೆ ಆಗಮಿಸಿರ್ತೀನಿ. ಇಲ್ಲಿ ಗಾಳಿ ಯಾವ ಪ್ರಮಾಣದಲ್ಲಿ ಬೀಸ್ತಾ ಐತೆ ಅಂದರೆ ಸಿಕ್ಕಾಪಟ್ಟೆ ವೇಗ. ಏಕೆಂದರೆ ಈ ಗಾಳಿಯನ್ನು ನಿಯಂತ್ರಿಸಲು ಸಾಧ್ಯವಾಗಲ್ಲ, ಅಷ್ಟರ ಮಟ್ಟಿಗೆ ಗಾಳಿ ಬೀಸ್ತೈತೆ. ಏಕೆಂದರೆ ಇದು ಎತ್ತರದ ಒಂದು ಶಿಖರ, ಆದ್ದರಿಂದ ಆ ರೀತಿ ಬೀಸ್ತೈತೆ. ಅದಕ್ಕೋಸ್ಕರ ನಾನು ಏನು ಸಲಹೆಯನ್ನು ನೀಡ್ತಾ ಇದ್ದೀನಿ ಅಂದರೆ, ಪ್ರವಾಸಿಗರಿಗೆ ದಯಮಾಡಿ ಯಾವುದೇ ಕಾರಣಕ್ಕೂ ಇಂತಹ ಪ್ರವಾಸಿ ತಾಣದಲ್ಲಿ ಈ ಝರಿಯ ಮೇಲ್ಭಾಗಕ್ಕೆ ಹೋಗಬೇಡಿ ಅಂತಕ್ಕಂಥ ಸಂದೇಶ ನೀಡ್ತಾ ಇದ್ದೀನಿ. ಬಂಧುಗಳೇ, ನಾನು ಬಂದಿರತಕ್ಕಂಥ ಈ ಒಂದು ರಾಣಿಜರಿ ಈ ಕ್ಷೇತ್ರದ ಮಹಿಮೆಯನ್ನು ತಿಳಿಸ್ತೀನಿ. ಇದಕ್ಕೆ ಕ್ಷೇತ್ರ ಅಂತ ಯಾಕಂತ ಇದ್ದೀನಿ ಅಂದರೆ, ಇಲ್ಲಿ ಕಾಲ ಭೈರವ ಸ್ವಾಮಿಯವರ ದೇವಸ್ಥಾನ ಇದೆ. ಅದಕ್ಕೋಸ್ಕರ ಆ ದೇವಸ್ಥಾನದ ಮಹಿಮೆಯನ್ನು ತಿಳಿಸ್ತೀನಿ. ಹಾಗೆ ಈ ಒಂದು ಸುಂದರವಾದ ಸ್ಥಳಕ್ಕೆ ರಾಣಿಜರಿ ಅಂತಕ್ಕಂಥ ಹೆಸರು ಯಾಕೆ ಬಂತು ಇದನ್ನು ಸಹ ತಿಳಿಸ್ತೀನಿ. ರಾಣಿಜರಿ ಹೆಸರಿನ ಒಂದು ಮಹತ್ವ ಏನು, ಈ ಸ್ಥಳಕ್ಕೆ ಯಾಕೆ ರಾಣಿಜರಿ ಅಂತ ಹೆಸರು ಬಂತು ಇದನ್ನು ನಾನು ತಿಳಿಸ್ತೀನಿ. ಹಾಗೆ ಈ ಸ್ಥಳಕ್ಕೆ ಬಲ್ಲಾಳ ರಾಯನ ಕೋಟೆ, ಸೊ ಈ ಒಂದು ಕೋಟೆ ಅಂತ ಹೆಸರು ಏನಕ್ಕೆ ಬಂತು, ಕಂಪ್ಲೀಟ್ ಸ್ಟೋರಿ ಹೇಳ್ತೀನಿ. ನಾನು ಸ್ಟೋರಿ ಹೇಳ್ಬೇಕಾದ್ರೆ ಮೊದಲು ಅಲ್ಲೋಗಿ ನಿಂತ್ಕೊಬೇಕು. ಅಲ್ಲಿಗಂಟ ಕಷ್ಟಪಟ್ಟು ನಡ್ಕೊಂಡು ಹೋಗ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ವ್ಯೂ ನೋಡ್ರಿ, ವ್ಯೂ ನೋಡ್ರಿ ಸ್ವಲ್ಪ ಝೂಮ್ ಮಾಡಿ ಎತ್ಕೊಂಡಿದ್ದೀನಿ. ರಾಣಿಜರಿ ವೇವ್ ಪಾಯಿಂಟ್ ಇದು. ಏನಕ್ಕೆ ರಾಣಿಜರಿ ಅಂತ ಹೆಸರು ಬಂತು, ಸೊ ಏನಕ್ಕೆ ಇದಕ್ಕೆ ಬಲ್ಲಾಳ ಕೋಟೆ ಅಂತ ಕರೀತಾರೆ, ಬಲ್ಲಾಳರಾಯ ದುರ್ಗನ ಕೋಟೆ ಅಂತ ಕರೀತಾರೆ. ಇದಕ್ಕೆ ಕಂಪ್ಲೀಟ್ ಸ್ಟೋರಿ ಹೇಳ್ತೀನಿ ಬಂಧುಗಳೇ. ಸೊ ದಯವಿಟ್ಟು ಈ ವಿಡಿಯೋಗೆ ನಿಮ್ಮೆಲ್ಲರ ಒಂದು ಮೆಚ್ಚುಗೆಯಿರಲಿ. ಸೊ ರಾಣಿಜರಿಯ ಒಂದು ಅದ್ಭುತವಾದ ದೃಶ್ಯ ತಮಗೆ ಅರ್ಪಣೆ ಮಾಡ್ತಾಯಿದ್ದೀನಿ. ಹತ್ತ ತುಂಬ ಸುಸ್ತ. ಅಲ್ಲೆಲ್ಲ ಹೋಗ್ಬೇಡ, ಬರೋ ಅಷ್ಟು ದೂರ ಹೋಗ್ಬೇಡ, ಬರ ಈ ಕಡೆ ಬಾ, ಅಷ್ಟು ದೂರ ಹೋಗ್ಬೇಡ, ಇಲ್ಲೇ ಬಾ, ರೋಡ್ ಸೈಡೇ ಬಾ ನೀನು. ಈ ಹುಡುಗರುಗಳಿಗೆ ಹೇಳೋಕ್ಕಾಗಲ್ಲ, ಅವರು ಏನಾಗೋದು ಈ ಲೆಕ್ಕಾಚಾರ. ಸೊ ಅದಕ್ಕೋಸ್ಕರ ನಾನು ಅವನ್ನ ಈ ಕಡೆ ಬರೋ ಅಂತೀನಿ. ಸ್ವಲ್ಪ ಮೇಕತ್ಬಿಡ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ಸ್ವಲ್ಪ ಮೇಕತ್ತಿ ನಿಮ್ಗೊಂದು ಅಲ್ಟಿಮೇಟ್ ಸ್ಟೋರಿ ಹೇಳ್ತೀನಿ. ಸುಸ್ತಾಯ್ತದೆ. ನಾನು ಕಷ್ಟಪಟ್ಟು ನಮ್ಮ ಮಹದೇಶ್ವರ ಬೆಟ್ಟದಿಂದ ಈ ಚಿಕ್ಕಮಗಳೂರು ಪ್ರವಾಸಿ ತಾಣಕ್ಕೆ ಆಗಮಿಸಿ ನಿಮಗೆ ಇಂತಹ ಒಂದು ಇತಿಹಾಸವನ್ನು ತಿಳಿಸ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಪ್ರೋತ್ಸಾಹ, ಬೆಂಬಲ ಇರಲಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಸೊ ನಡೆಯೋಕ್ಕೆ ಆಯ್ತಲ್ಲ, ತುಂಬ ಸುಸ್ತಾಯ್ತಾಯಿದೆ. ಯಾಕೆಂದರೆ ಇದು ಒಂದು ಸ್ವಲ್ಪ ಎತ್ತರ ಇದೆ. ನಾನು ಈಗ ಝರಿಯ ಮೇಲ್ಭಾಗಕ್ಕೆ ಹೋಗ್ತಾ ಇದ್ದೀನಿ. ಸ್ವಲ್ಪ ವಿಶ್ರಾಂತಿ ಪಡೆಯೋದು. ನೋಡ್ರಿ ನೋಡಿ, ಪಾತಾಳ ನೋಡ್ರಿ, ಪಾತಾಳ. ಅಮ್ಮ, ಸೊ ಹತ್ತಾ ಇದ್ದೀನಿ ಮೇಕ್ಕೆ. ನೋಡಿ ಹೇಗಿದೆ, ಇಲ್ಲಿ ನೋಡ್ರಿ, ನನ್ನ ಪಕ್ಕದಲ್ಲಿ ಹೇಗಿದೆ. ಏನ್ರಿ ಗೋ ಅಂತದೆ, ಹೆಂಗೆ ಕೊರೆದಿದೆ ನೋಡ್ರಿ. ಅಪ್ಪ ಅಂತಿಂತು. ನೋಡ್ರಪ್ಪ, ನೋಡಿ ಯಾವ ರೀತಿ ಇದೆ ನೋಡಿ. ಅಮ್ಮ, ಇಲ್ಲಿ ನೋಡ್ರಿ, ಎಷ್ಟು ಆಳ ಇದೆ ಗುರು ಇದು. ಎಷ್ಟೊಂದು ಆಳ ಇದೆ. ನೋಡಿ ಎಂಥ ಆಳ ಇದೆ ಅಪ್ಪ ಇದು. ಸೊ ನೋಡಿ, ಈಗ ನಾನು ಕತೆ ಶುರು ಮಾಡ್ತೀನಿ. ನೋಡಿ ಗೆಳೆಯರೇ, ಸ್ವಲ್ಪ ರೆಸ್ಟ್ ಮಾಡ್ಕೊತೀನಿ, ಬೇಜಾರು ಮಾಡ್ಕೊಬೇಡಿ. ಅಲ್ಲಿಗಂಟ ಈ ವ್ಯೂನ ಕಣ್ಣು ತುಂಬ್ಕೊಳ್ಳಿ ಸಾಕು. ಸ್ವಲ್ಪ
ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡ್ತೀನಿ. ಸ್ವಲ್ಪ ಸುಸ್ತಾಗಿದೆ, ಬೇಜಾರು ಮಾಡ್ಕೊಂಬೇಡಿ. ಸೊ ರಾಣಿಜರಿ ವ್ಯೂ ಪಾಯಿಂಟ್ನ ಒಂದು ವೀಕ್ಷಣೆ ಅದ್ಭುತ, ಪರಮಾದ್ಭುತ ನೋಡಿ. ಈ ರೀತಿಯ ವೀಕ್ಷಣೆ ಸಿಗ್ತೈತೆ. ನನಗೆ ಬಿಸಿಲು ಆಪೋಸಿಟ್ ಹಾಕಿ ರುಬ್ತೈತೆ, ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಪಡ್ತಾಯಿದ್ದೀನಿ, ಬೇಜಾರು ಮಾಡ್ಕೊಬೇಡಿ. ಎಷ್ಟು ಬ್ಯೂಟಿಫುಲ್ಲಾಗಿ ಈ ಒಂದು ರಾಣಿಜರಿ ವ್ಯೂ ಪಾಯಿಂಟ್ನ ತೋರಿಸ್ತಾ ಇದ್ದೀನಿ ಅಂದರೆ ನಿಜಕ್ಕೂ ನಿಮ್ಮೆಲ್ಲರ ಪ್ರೋತ್ಸಾಹ, ಬೆಂಬಲ ನನಗೆ ಅತ್ಯವಶ್ಯಕ. ಯಾಕಂದರೆ ಈ ರೀತಿಯ ಒಂದು ದರ್ಶನವನ್ನು, ರಾಣಿಜರಿ ವ್ಯೂ ಪಾಯಿಂಟ್ನ ದರ್ಶನವನ್ನು ಅರ್ಪಣೆ ಮಾಡ್ತಾಯಿದ್ದೀನಿ ಅಂದರೆ ನೀವು ಖಂಡಿತವಾಗ್ಲೂ ಒಂದು ಮೆಚ್ಚುಗೆಯನ್ನು ಸಲ್ಲಿಸಲೇಬೇಕು. ಸೊ ನಾನು ಹೆಚ್ಚಿಗೆ ಲೆಂತ್ ಮಾಡಿದ್ರೆ ವೀಡಿಯೋ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಕತೆ ಶುರು ಮಾಡ್ತೀನಿ. ಬಂಧುಗಳೇ ನೋಡಿ, ಇದು ಬಲ್ಲಾಳ ರಾಯನ ದುರ್ಗ ಕೋಟೆ ಅಂತ, ಬಲ್ಲಾಳ ರಾಯನ ದುರ್ಗ ಕೋಟೆ ಅಂತ. ಈ ಒಂದು ಕೋಟೆ ಬಲ್ಲಾಳ ರಾಯ ರಾಜ ಏನಿದ್ದಾನೆ ಅವನು ಆಳ್ವಿಕೆಯಲ್ಲಿರ್ತದೆ, ಆ ರಾಜನ ಆಳ್ವಿಕೆಯಲ್ಲಿರ್ತದೆ. ಸೊ ಈ ಕೋಟೆ ನೋಡ್ಕೊಳ್ಳಿ, ಈ ಕೋಟೆಯಲ್ಲಿ ಆ ರಾಜನ ಒಂದು ಆಳ್ವಿಕೆ ಚೆನ್ನಾಗಿರ್ತದೆ. ಹಾಗೆ ವಿಶೇಷವಾಗಿ ಇಲ್ಲಿ ಕೆಳಗಡೆ ಇಲ್ಲೊಂದು ಸ್ಥಳ ಇದೆ, ಅಲ್ಲಿ ಸುಂಕಸಾಲೆ ಅಂದ್ಬಿಟ್ಟು ಒಂದು ಊರಿದೆ. ಅಲ್ಲಿ ಬ್ರಿಟಿಷ್ನವ್ರು ಇದ್ದಂತಹ ಕಾಲದಲ್ಲಿ ಮಂಗಳೂರು ಮತ್ತು ಈ ಸ್ಥಳ ಏನಿದೆ, ಈ ಬಲ್ಲಾಳ ದುರ್ಗನ ರಾಯನ ಕೋಟೆ ಏನಿದೆ, ಇಲ್ಲಿಗೂ ಅಲ್ಲಿಗೆ ವ್ಯಾಪಾರ ವಹಿವಾಟಿತ್ತಂತೆ. ಅರ್ಥ ಆಯ್ತಾ? ಈ ಕೋಟೆ ಮೇಲ್ಭಾಗಕ್ಕೂ ಆ ಮಂಗಳೂರಿಗೂ ಒಂದು ವ್ಯಾಪಾರ ವಹಿವಾಟು ಇತ್ತು. ಅರ್ಥ ಆಯ್ತಾ? ಬ್ರಿಟಿಷ್ನವರು ಇದ್ದಂತಹ ಕಾಲದಲ್ಲಿ ಇಲ್ಲಿ ಏನಾಗುತ್ತೆ, ಏಕಾಏಕಿ ಟಿಪ್ಪು ಸುಲ್ತಾನ ಆಗಮಿಸಿ ಈ ಒಂದು ಕೋಟೆಯನ್ನು ಆಕ್ರಮಿಸಲು ಒಂದು ಪ್ರಯತ್ನ ಮಾಡ್ತಾನೆ. ಆವಾಗ ಬಲ್ಲಾಳ ರಾಜ ಏನಿದ್ದಾರೆ ಅವರೆಲ್ಲ ಒಂದು ಟಿಪ್ಪು ಸುಲ್ತಾನನ ಕಾಲದಲ್ಲಿ ಆ ಒಂದು ಯುದ್ಧ ಎಲ್ಲ ನಡೀತದೆ. ಸೊ ನಡೆದಂಥ ಸಂದರ್ಭದಲ್ಲಿ ಇಲ್ಲಿ ಕೆಳಗಡೆ ಒಂದು ಸುಲ್ತಾನ್ ಕೋಟೆ ಅಂತ ಇದೆ ಅಂತ ಬಂಧುಗಳೇ, ಸುಲ್ತಾನ್ ಪೇಟೆ. ಅಲ್ಲೆಲ್ಲ ಸುಲ್ತಾನರು ಬಂದು ನೆಲೆಸಿದ್ರಂತೆ. ಅಂದರೆ ಏನು ವಾಸ್ತವ ಹೂಡಿ ಏನು ಇವ್ರನ್ನ ಸೆರೆ ಹಿಡಿಬೇಕು ಅಂದರೆ ಈ ಸ್ಥಳವನ್ನು, ಬಲ್ಲಾಳ ದುರ್ಗನ ಕೋಟೆ ಏನಿದೆ ಇದನ್ನು ಆಕ್ರಮಿಸಲು ಒಂದು ಪ್ರಯತ್ನ. ಅರ್ಥ ಆಯ್ತಾ? ಆ ಸಮಯದಲ್ಲಿ ಯುದ್ಧ ನಡೀತದೆ. ಇಲ್ಲಿ ಯುದ್ಧ ನಡೆದಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಬಲ್ಲಾಳ ರಾಯ ಏನು ಆ ರಾಜನ ಹೆಂಡತಿ ರಾಣಿ, ಆ ರಾಣಿಯವರು ಈ ಟಿಪ್ಪು ಸುಲ್ತಾನಿಗೆ ಸಿಗಬಾರ್ದು ಅಂತ ಹಾಕಿ ನೋಡಿ, ಈ ಸ್ಥಳ ಏನಿದೆ ನೋಡ್ರಿ, ರಾಣಿಜರಿ ಈ ಸ್ಥಳ ಏನಿದೆ, ಇಲ್ಲಿಂದ ಮೇಲುಗಡೆಯಿಂದ ಬಿದ್ದು ಆತ್ಮಹತ್ಯೆಯನ್ನು ಮಾಡ್ಕೊತಾಳೆ ಬಂಧುಗಳೇ, ಆತ್ಮಹತ್ಯೆಯನ್ನು ಮಾಡ್ಕೊತಾಳೆ. ಸೊ ಈ ಸ್ಥಳಕ್ಕೆ ರಾಣಿಜರಿ ಅಂತಕ್ಕಂಥ ಒಂದು ಹೆಸರನ್ನು ನಾಮಕರಣವಿಡಲಾಗತ್ತೆ. ಅಲ್ಲಿ ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ಈಗಾಗಲೇ ನಾನು ಕಾಲಭೈರವೇಶ್ವರ ಸ್ವಾಮಿಯವರ ದೇವಸ್ಥಾನದ ಒಂದು ಪರಿಚಯವನ್ನು ಮಾಡಿಕೊಟ್ಟಿದ್ದೀನಿ. ಆ ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಆಕೆ ಒಂದು ಗುಲಾಬಿ ಹೂವನ್ನು ಇಟ್ಟು, ಗಿಡವನ್ನು ನೆಟ್ಟು ಈ ರಾಣಿಜರಿ ಈ ಮೇಲುಗಡೆಯಿಂದ ವ್ಯೂ ಪಾಯಿಂಟಿಂದ ಬಿದ್ದು ಆತ್ಮಹತ್ಯೆಯನ್ನು ಮಾಡ್ಕೊಂಡ ಒಂದು ಪರಿಣಾಮ ಈ ಸ್ಥಳಕ್ಕೆ ರಾಣಿಜರಿ ಅಂತಕ್ಕಂಥ ವ್ಯೂ ಪಾಯಿಂಟ್ ಅಂತ ಹೆಸರನ್ನು ನಾಮಕರಿಸಲಾಗಿರ್ತದೆ. ಸೊ ಇಂತಹ ಒಂದು ಇತಿಹಾಸ ಸುಪ್ರಸಿದ್ಧವಾದ ಸ್ಥಳ ಇದು. ಬಟ್ಟು ಈ ಕತೆ ನನಗೆ ಗೊತ್ತಿರಲಿಲ್ಲ. ನಾನು ಬರೋದು ರಾಣಿಜರಿ ವ್ಯೂ ಪಾಯಿಂಟು ಈ ರೀತಿ ಹೇಳೋದು, ವೀಡಿಯೋ ಹಾಕೋದು, ಹೊರಟಾಗೋದು, ಹಿಂಗೆ ಮಾಡ್ತಿದ್ದೆ. ಆದರೆ ಇವತ್ತು ಕಾಲಭೈರವ ಸ್ವಾಮಿಯವರು ನನ್ನ ಕರೆಸ್ಕೊಂಡು ನನ್ನ ಜ್ಞಾನೋದಯವನ್ನು ಮಾಡ್ತಾರೆ. ಎಲ್ಲರಿಗೂ ಜಾಹೀರಾತು ಮಾಡಪ್ಪ, ಎಲ್ಲರಿಗೂ ವಿಷಯವನ್ನು ತಿಳಿಸಪ್ಪ ಅಂತ ಅಂದ್ಬಿಟ್ಟು ಆ ಸ್ವಾಮಿಯವರ ಸನ್ನಿಧಾನದಿಂದ ಇದಿಷ್ಟು ಮಾಹಿತಿಯನ್ನು ಕಲೆ ಹಾಕಿ ಈ ಒಂದು ಏನೋ ರಾಣಿಜರಿ ವ್ಯೂ ಪಾಯಿಂಟ್ ಏನಿದೆ ಈ ಒಂದು ಇತಿಹಾಸವನ್ನು ನಿಮಗೆ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದೀನಿ ಬಂಧುಗಳೇ, ಬಹಳ ಸ್ಪಷ್ಟವಾಗಿ ತಿಳಿಸಿದ್ದೀನಿ. ಇಲ್ಲಿ ರಾಣಿಯವರು, ಬಲ್ಲಾಳ ದುರ್ಗ ಆ ರಾಜನ ಹೆಂಡತಿ ರಾಣಿಯವರು ಈ ವ್ಯೂ ಪಾಯಿಂಟ್ ಮೇಲಿಂದ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡ ಪರಿಣಾಮ ಇದಕ್ಕೆ ರಾಣಿಜರಿ ಅಂತ ಕರೆಯಲಾಗುತ್ತೆ. ಎಷ್ಟು ನೀಟಾಗಿ, ಎಷ್ಟು ಸ್ಪಷ್ಟವಾಗಿ ನಿಮಗೆ ಮಾಹಿತಿಯನ್ನು ಸಲ್ಲಿಸಿರ್ತೀನಿ. ದಯವಿಟ್ಟು ನೀವೇ ಆಲೋಚನೆ ಮಾಡಿ. ಯಾರಿಗಾದ್ರೂ ಗೊತ್ತಿತ್ತಾ ಈ ವಿಚಾರ? ಅಪ್ಪ ತಲೆ ಸುತ್ತೈತೆ ಗುರು, ಹಿಂಗೆಲ್ಲ ತಿರುಗಿಸಿ ನೋಡ್ನಲ್ಲ, ಅದಕ್ಕೋಸ್ಕರ ಕಣ್ಣು ನೋವು ಬರುತ್ತೆ. ಅದಕ್ಕೋಸ್ಕರ ಈ ಗ್ಲಾಸ್ ಹಾಕತ್ತೀನಿ, ಸ್ಟೈಲ್ ಮಾಡೋಕ್ಕಲ್ಲ, ದಯವಿಟ್ಟು ತಪ್ಪು ತಿಳ್ಕೊಂಬೇಡಿ. ಸ್ಟೈಲ್ಗೋಸ್ಕರ ಹಾಕಲ್ಲ, ಕಣ್ಣು ನೋವು ಬರುತ್ತೆ, ಪೇಯ್ನ್ ಬರುತ್ತೆ. ಯಾಕಂದರೆ ಬಿಸಿಲು ನೋಡ್ತಾ ಅದು ಏನಾಗುತ್ತೆ, ಮಂಜಾಗುತ್ತೆ. ನೋಡಿ ಎಷ್ಟು ನೀಟಾಗಿ ಈ ಒಂದು ಮಾಹಿತಿನ
ತಮಗೆ ತಲುಪಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋಗೆ ನಿಮ್ಮೆಲ್ಲರ ಒಂದು ಮೆಚ್ಚುಗೆ ಇರಲಿ. ಸೊ ಈ ಒಂದು ಮಾಹಿತಿ ಎಲ್ಲರಿಗೂ ತಲುಪಲಿ, ಅದಕ್ಕೋಸ್ಕರ ದಯವಿಟ್ಟು ನೀವು ಈ ವಿಡಿಯೋನ ಸ್ವಲ್ಪ ಶೇರ್ ಮಾಡಿರಿ. ಅರ್ಥಾಯ್ತಾ? ಶೇರ್ ಅಂದ್ರೇನು? ಒಂದೇ ಒಂದು ಲೈಕ್ ಕೊಡಿ ಸಾಕು, ಹಾಗೆ ಒಂದೇ ಒಂದು ಕಮೆಂಟ್ ಆಗಿ ಅದೇ ಆಟೋಮೆಟಿಕ್ಕಾಗಿ ಶೇರ್ ಆಗುತ್ತೆ. ನಿಮ್ಮ ಒಂದು ಲೈಕು ಮತ್ತು ನಿಮ್ಮ ಒಂದು ಕಮೆಂಟು ಅತ್ಯವಶ್ಯಕ. ಈ ಪುಣ್ಯ ಕ್ಷೇತ್ರ ಏನಿದೆ, ಕಾಲಭೈರವೇಶ್ವರ ಸ್ವಾಮಿಯವರ ಸನ್ನಿಧಿ ಏನಿದೆ, ಈ ಸನ್ನಿಧಿಯನ್ನು ಈ ನಮ್ಮ ಬಲ್ಲಾಳರಾಯ ರಾಜ ಮನೆತನದವರು ಕಟ್ಟಿಸಿದರು. ಈಗಾಗಲೇ ಕಾಲಭೈರವೇಶ್ವರ ಸ್ವಾಮಿಯವರ ದೇವಸ್ಥಾನದ ಪರಿಚಯವನ್ನು ಮಾಡ್ತಿರ್ತೀನಿ. ಬಲ್ಲಾಳರಾಯ ರಾಜ ಏನಿದ್ದಾರೆ, ಅವರ ಮನೆತನದವರು ಕಾಲಭೈರವೇಶ್ವರ ಸ್ವಾಮಿಯವರ ದೇವಸ್ಥಾನವನ್ನು ಕಟ್ಟಿಸ್ಕೊಡ್ತಾರೆ. ಸೊ ಇಂದಿಗೂ ಸಹ ಅಲ್ಲಿ ಪೂಜೆಗಳು ನಡೀತದೆ. ಮಹಾಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಬಹಳ ಒಂದು ಅದ್ಧೂರಿಯ ಒಂದು ಪೂಜಾ ಕಾರ್ಯಕ್ರಮ ಜರುಗುತ್ತದೆ ಕಾಲಭೈರವೇಶ್ವರ ಸ್ವಾಮಿಯವರ ಸನ್ನಿಧಿಗೆ. ಸೊ ನಾನು ಎಲ್ಲ ಭಕ್ತವೃಂದಕ್ಕೆ ಒಂದು ಮಾಹಿತಿ ತಲುಪಿಸುವುದಾದರೆ, ನೋಡಿ, ಆ ಭಗವಂತ ಯಾವುದೋ ರೂಪದಲ್ಲಿ ನಮ್ಮನ್ನ ಈ ಕಡೆ ಕರ್ಕೊಂಡಿದ್ದಾನೆ. ಸೊ ಈ ಸನ್ನಿಧಿಯ ಒಂದು ಪ್ರಾಮುಖ್ಯತೆ, ಈ ಸನ್ನಿಧಿಯ ಹೆಗ್ಗಳಿಕೆ, ಪ್ರಖ್ಯಾತಿಯನ್ನು ಪಡೆಯಬೇಕಾದರೆ ದಯವಿಟ್ಟು ನೀವು ಕಾಲಭೈರವೇಶ್ವರ ಸನ್ನಿಧಿಗೆ ಆಗಮಿಸಿ ಈ ಒಂದು ಸನ್ನಿಧಿಯ ಒಂದು ಏಳಿಗೆಯನ್ನು ತಗೊಂಬನ್ನಿ ಅಂತ ಒಂದು ಮನವಿ ಮಾಡ್ತೀನಿ. ಹಾಗೆ ಈ ಒಂದು ರಾಣಿಜರಿ ವ್ಯೂ ಪಾಯಿಂಟ್ ಏನಿದೆ, ಸೊ ವ್ಯೂ ಪಾಯಿಂಟ್ನ ದರ್ಶನವನ್ನು ಕಣ್ತುಂಬ್ಕೊಳ್ಳಿ ಅಂತ ಒಂದು ಸಂದೇಶ ನೀಡ್ತಿದ್ದೀನಿ. ಇಲ್ಲಿಗೆ ಬನ್ನಿ, ನೋಡಿ ಹೋಗಿ. ಅಧಿಕ ಪ್ರಸಂಗ ಮಾಡೋಕ್ಕೆ ಹೋಗಬೇಡಿ. ಅಧಿಕ ಪ್ರಸಂಗ ಅಂದರೆ ಕೆಲವರು ಮಿತಿ ಮೀರಿದ ವರ್ತನೆಗಳನ್ನು ತೋರಿಸ್ತಾರೆ, ಅತಿಯಾಗಿ ನಡ್ಕೊಳ್ತಾರೆ, ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ಅಲ್ಲೆಲ್ಲ ಹೋಗೋದು, ಆ ಗುಡ್ಡೆ ಮೇಲಕ್ಕೆಲ್ಲ ಹೋಗೋದು, ಇಲ್ಲೆಲ್ಲ ನುಕ್ಕೊಂಡು ಹೋಗೋದು ನಾನು ನೋಡಿದ್ದೀನಿ. ಹಾಗೆಲ್ಲ ಮಾಡೋದಕ್ಕೆ ಹೋಗಬೇಡಿ ಅಂತ ಒಂದು ಮನವಿ ಮಾಡ್ತಾ, ಈ ಒಂದು ವೈವಿಧ್ಯಮಯವಾದಂಥ ಈ ಒಂದು ಸುಂದರವಾದಂಥ ರಾಣಿಜರಿ ಇತಿಹಾಸ ಸುಪ್ರಸಿದ್ಧ ಸ್ಥಳದ ಮಾಹಿತಿಯನ್ನು ಅರ್ಪಣೆ ಮಾಡಿರ್ತೀನಿ ಬಂಧುಗಳೇ, ಮಾಡಿರ್ತೀನಿ. ಇಷ್ಟೆಲ್ಲ ವಿಚಾರ ಇದೆ. ಇಲ್ಲೊಂದು ವ್ಯೂ ಪಾಯಿಂಟ್, ಇದು ಒಂದು ಏನು ಇದಕ್ಕೇನಂತಾರೆ, ಒಂದು ಸ್ಥಳವನ್ನು ಗುರುತಿಸಿದ್ದಾರೆ. ಈ ಸ್ಥಳಕ್ಕೆ ಬನ್ನಿ, ಇಲ್ಲಿ ನಿಂತ್ಕೊಂಡು ನೋಡಿ, ವೀಕ್ಷಣೆ ಪಡೆಯಿರಿ. ಇಲ್ಲಿ ಒಂದು ಸ್ವಲ್ಪ ಪ್ರಶಾಂತವಾಗಿ ಕಾಲವನ್ನು ಕಳೆಯಿರಿ. ತದನಂತರ ನೀವು ಸುರಕ್ಷಿತವಾಗಿ ತಮ್ಮ ಊರುಗಳಿಗೆ ಹೋಗಿ. ನೋಡಿ, ಇದ್ರ ಪಕ್ಕ ಇರೋದೇ ಪಾತಾಳ. ಹೆಂಗಿದೆ ಗೊತ್ತರಾಜ್ಯರು ಇಲ್ಲಿ. ಸ್ವಲ್ಪ ಮುಂದಕ್ಕೆ ಹೋರೆ ಸೀದಾ ಪಾತಾಳ. ಅರ್ಥ ಆಯ್ತಾ? ಇದ್ರ ಪಕ್ಕ ಇಂತಹ ಒಂದು ಏನು ಗೋಡೆಯನ್ನು ನಿರ್ಮಿಸಿದ್ದಾರೆ, ನಿಜಕ್ಕೂ ಗ್ರೇಟು. ಇಲ್ಲಿ ಬಂದು ಕೆಲಸ ಮಾಡಿ ಈ ಥರದ ವ್ಯೂ ಪಾಯಿಂಟನ್ನು ನಿರ್ಮಿಸಿದ್ದಾರೆ ಅಂದರೆ ನಿಜಕ್ಕೂ ಗ್ರೇಟು. ಸೊ ಇದನ್ನು ನೋಡಬೇಕಂತಕ್ಕಂಥದ್ದು ನನ್ನ ಒಂದು ಕನಸು, ಒಂದು ಬಹಳ ನಿರೀಕ್ಷೆಯಾಗಿತ್ತು. ಬಂದೆ, ನೋಡಿದೆ, ನಿಮಗೂ ತೋರಿಸ್ದೆ. ಮತ್ತೊಮ್ಮೆ ಮಗದೊಮ್ಮೆ ದರ್ಶನವನ್ನು ಪಡೆಯುತ್ತಾ ತಮಗೆ ಈ ವಿಡಿಯೋನ ಅರ್ಪಣೆ ಮಾಡ್ತಾಯಿದ್ದೀನಿ. ದರ್ಶನವನ್ನು ಕಣ್ತುಂಬ್ಕೊಳ್ಳಿ. ನೋಡಿರಿ, ಸುತ್ತಮುತ್ತ ಎಷ್ಟೆಲ್ಲ ಇತಿಹಾಸ ಇತ್ತು. ಬಲ್ಲಾಳ ದುರ್ಗನ ಕೋಟೆ, ಹಾಗೆ ಆಕೆ ಅವರ ಹೆಂಡತಿ ರಾಣಿಯವರು ಈ ರಾಣಿಜರಿಂದ ಬಿದ್ದಂತಹ ಮಾಹಿತಿ, ಹಾಗೆ ಕಾಲಭೈರವೇಶ್ವರ ಸ್ವಾಮಿಯವರ ಸನ್ನಿಧಿಯ ಮಹತ್ವ, ಹಾಗೆ ಸುಲ್ತಾನರು ಬಂದು ಬೀಡು ಬಿಟ್ಟಿದ್ದಂತಹ ಸ್ಥಳ ಸುಲ್ತಾನ ಪೇಟೆ, ಹಾಗೆ ಟಿಪ್ಪು ಸುಲ್ತಾನನಿಗೆ ಸಿಗಬಾರ್ದಂಥ ರಾಣಿಯವರು ಇಲ್ಲಿ ಬಂದು ಆತ್ಮಹತ್ಯೆ ಮಾಡ್ಕೊಂಡಂತಹ ಕತೆ, ಹಾಗೆ ಸುಂಕಸಾಲೆ ಅಂತಕ್ಕಂಥ ಒಂದು ಸ್ಥಳ ಇದೆ ಅಂತ ಇಲ್ಲಿ. ಅಲ್ಲಿಗೆ ಮಂಗಳೂರಿನ ಜನ ಇಲ್ಲಿಗೆ ವ್ಯಾಪಾರ ವಹಿವಾಟಿಗೆ ಬರ್ತಿದ್ದಂತಹ ಒಂದು ಇತಿಹಾಸವನ್ನು ತಿಳಿಸಿದ್ದೀನಿ. ಸುಂಕವನ್ನು ಕಟ್ಟಿ ಬರ್ತಿದ್ರಂತೆ ಅವರು, ಆ ಒಂದು ಇತಿಹಾಸವನ್ನು ಸಹ ತಿಳಿಸಿದ್ದೀನಿ. ಮತ್ತೊಂದು ಇಲ್ಲಿ ಕತೆ ಹೇಳ್ತಾರೆ, ಯಾವ ರೀತಿ ಗೊತ್ತಾ, ಪರಶುರಾಮ ಮೊದಲು ಸಮುದ್ರ ಇಲ್ಲಿ ತನಕ ಐತಂತೆ ಬಂಧುಗಳೇ, ಇಲ್ಲಿ ತನಕನೂ ಸಮುದ್ರ ಇತ್ತಂತೆ. ಪರಶುರಾಮ ಇಲ್ಲಿಂದ ಕೊಡಲಿಯನ್ನೇ ಎಸ್ತನಂತೆ. ಆ ಒಂದು ಕೊಡಲಿ ಎಲ್ಲಿ ಹೋಗಿ ಬೀಳ್ತದೆ ಅಲ್ಲಿ ತನಕ ಏನು ಇದು ಭೂಮಿಯಾಗಿ ಮಾರ್ಪಾಡನ್ನು ಹೊಂದಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪರಶುರಾಮ ಕೊಡಲಿ ಎಸ್ತಂತೆ. ಸೊ ಅದರಿಂದನೂ ಸಹ ಇವಾಗ ಮಂಗಳೂರು ಏನಿದೆ ಅದರಿಂದ ಆಚೆಗೆ ಸಮುದ್ರ ಇದೆ, ಅದರಿಂದ ಈಚೆಗೆ ಭೂಮಿ ಇದೆ ಅಂತಕ್ಕಂಥ ಒಂದು ದಂತಕತೆ. ಅರ್ಥ ಆಯ್ತಾ? ಅದೊಂದು ದಂತಕಥೆಯನ್ನು ಹೇಳಲಾಗತ್ತೆ ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾರೆ. ಸ್ವಲ್ಪ ವಿಡಿಯೋ ಲೆಂತ್ ಆಯಿತು, ಬೈಕೊಂಬೇಡಿ. ಬಹಳ ನೀಟಾಗಿ ಮಾಹಿತಿ ಕೊಟ್ಟಿದ್ದೀನಿ. ಉಳಿದದ್ದು ನಿಮ್ಮ ಇಚ್ಛೆ. ಎಲ್ರಿಗೂ ಒಳ್ಳೆಯದಾಗಲಿ.